ನಮಸ್ಕಾರ ಎಲ್ರಿಗೂ. ನಾನು ವಂಶಿಕಾ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ನೀವೆಲ್ಲ ಕಾಯ್ತಾ ಇರೋ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಪ್ರತಿ ತಿಂಗಳು 2,000 ಬರ್ತಾ ಇತ್ತು ಅಲ್ವಾ, ಅದ್ರದ್ದು ಅಪ್ಡೇಟ್ಸ್ ಏನಾದ್ರು ಇದೆಯಾ? ಯಾಕೆ ಅಂತ ಕೇಳಿದ್ರೆ 3 ತಿಂಗಳಿಂದ ಯಾವುದೇ ರೀತಿ ಹಣ ಬಂದಿಲ್ಲ. ಅದು ಅಲ್ಲದೆ ಇವಾಗ ಬೇರೆ ತಾಲೂಕ್ ಪಂಚಾಯತಿನಲ್ಲಿ ಹಣ ಕಲೆಕ್ಟ್ ಮಾಡ್ಕೊಳ್ಬೇಕು. ಸರ್ಕಾರದಿಂದ ನೇರವಾಗಿ ತಾಲೂಕ್ ಪಂಚಾಯತಿಗೆ ಹಣ ಟ್ರಾನ್ಸ್ಫರ್ ಮಾಡ್ತಾರಂತೆ, ಅಲ್ಲಿಂದ ನಮ್ಮ ಅಕೌಂಟಿಗೆ ಬರುತ್ತೆ ಅನ್ನೋ ಮಾಹಿತಿ ಎಲ್ಲ ಇದೆ. ಇದೆಲ್ಲ ಏನು ಅಂತ ಕೇಳೋದಾದ್ರೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ಎಲ್ಲ ಗೊತ್ತಾಗ್ಬೇಕು ಅಂತ ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೇಕು. ಹಾಗೇನೆ ವಿಡಿಯೋ ಕಂಪ್ಲೀಟ್ ಆಗಿ ನೀವು ನೋಡ್ಬೇಕು. ಅಂದ್ರೆ ಸ್ಕಿಪ್ ಮಾಡಿ ನೋಡ್ಬಾರ್ದು. ಯಾಕೆಂದ್ರೆ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಗೊತ್ತಾಗೋದಿಲ್ಲ, ಎಲ್ಲ ಅರ್ಧಂಬರ್ಧ ವಿಷಯ ತಿಳ್ಕೊಳ್ತೀರಾ. ಸೊ ಅದಕ್ಕೋಸ್ಕರ ವಿಡಿಯೋನ ನೀವು ಸ್ಕಿಪ್ ಮಾಡ್ಬಿಡಿ, ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಬನ್ನಿ ಇವಾಗ ಇನ್ಫಾರ್ಮೇಶನ್ ಏನು ಅಂತ ನೋಡೋಣ. ಸೊ ಇವಾಗ ಗೃಹಲಕ್ಷ್ಮಿ ಹಣ ಅಂದ್ರೆ ಲಾಸ್ಟ್ ಡಿಸೆಂಬರ್, ಜನವರಿ ಮತ್ತೆ ಫೆಬ್ರವರಿ 3 ತಿಂಗಳು ಅಂದ್ರೆ 16, 17, 18 ಮೂರ್ ಕಂತಿನ ಹಣ ಸ್ಟೇಟ್ ಗವರ್ಮೆಂಟ್ ಬ್ಯಾಲೆನ್ಸ್ ಉಳಿಸ್ಕೊಂಡಿದೆ. ಅಂದ್ರೆ 3 ಕಂತಿಂದು ಅಂತ ಕೇಳಿದ್ರೆ 6,000 ಆಗುತ್ತೆ. ಸೊ ಒಟ್ಟಿಗೆ 6,000 ಎಲ್ಲ ಮಹಿಳೆಯರಿಗೂ ಅಕೌಂಟ್ಗೂ ಹಾಕ್ತಾರ ಅಂತ ನೀವು ಕೇಳೋದಾದ್ರೆ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂದ್ರೆ 6,000 ಒಬ್ಬೊಬ್ಬರಿಗೆ 6,000 ಹಾಕ್ಬೇಕು ಅಂತ ಅಂದ್ರೆ ಚಿಕ್ಕ ಅಮೌಂಟ್ ಏನ್ ಆಗೋದಿಲ್ಲ. ಸೊ ನಮಗೆ ಇವಾಗ ಸದ್ಯಕ್ಕೆ ಬಂದಿರೋ ಇನ್ಫಾರ್ಮೇಶನ್ ಏನು ಅಂತ ಕೇಳಿದ್ರೆ ಯಾವಾಗ ಬರುತ್ತೆ ಅಥವಾ ಎಷ್ಟು ಬರುತ್ತೆ ಅಂತ ನೀವು ಕೇಳೋದಾದ್ರೆ, ಅಂದ್ರೆ ಈ ಇನ್ಫಾರ್ಮೇಶನ್ ನಮಗ್ ಬಂದಿರೋದು ಯಾವುದೇ ರೀತಿ ಗವರ್ನಮೆಂಟ್ ಇಂದ ಅಂದ್ರೆ ಸಿದ್ದರಾಮಯ್ಯ ಅವರಾಗ್ಲಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗ್ಲಿ ಯಾವುದೇ ನೋಟಿಫಿಕೇಶನ್ ಕೊಡೋದಾಗ್ಲಿ ಅಥವಾ ಟ್ವೀಟ್ ಮಾಡೋದಾಗ್ಲಿ ಇಲ್ಲ ಮೀಡಿಯಾ ಕಡೆಯಿಂದ ಸರ್ಕ್ಯುಲರ್ ಹೊಡಿಸೋದಾಗ್ಲಿ ಯಾವುದೇ ರೀತಿ ಮಾಡಿಲ್ಲ. ನಮಗ್ ಬಂದಿರೋ ಇನ್ಫಾರ್ಮೇಶನ್ ತಾಲೂಕ್ ಪಂಚಾಯತಿ ಕಡೆಯಿಂದ ಏನಪ್ಪಾ ಅದು ಅಂತ ಅಂದ್ರೆ, ಸದ್ಯಕ್ಕೆ 2 ಕಂತಿನ ಹಣ ಬರುತ್ತೆ. ಅಂದ್ರೆ ಡಿಸೆಂಬರ್ ಮತ್ತೆ ಜನವರಿ ಈ 2 ಕಂತಿಂದು 2 ತಿಂಗಳದ್ದು 2 ಕಂತಿಂದು 4,000 ಬರ್ತಾ ಇದೆ. ಯಾವಾಗ ಬರ್ತಾ ಇದೆ ಅಂತ ಅಂದ್ರೆ ಫೆಬ್ರವರಿ 15ನೇ ತಾರೀಕು ಕಳೆದ್ಬಿಟ್ಟು ಫೆಬ್ರವರಿ 25ನೇ ತಾರೀಕು ಒಳಗಡೆ 1 ದಿನಕ್ಕೆ 5 ಜಿಲ್ಲೆ ಅನ್ನೋ ತರ ತಗೊಂಡು ಹಣನ ಹಾಕ್ತಾರೆ ಅನ್ನೋ ತರ ಇನ್ಫಾರ್ಮೇಶನ್ ಇದೆ. ಆಮೇಲೆ ನೀವು ಕಮೆಂಟ್ ಮಾಡ್ಬಿಡ್ಬೇಡಿ, ಯಾಕೆಂದ್ರೆ ಅವ್ರಿಗೆ ಅಲ್ಲಿ ಬಂದಿದೆ ನಮ್ಗೆ ಇನ್ನೂ ಇಲ್ಲಿ ಬಂದಿಲ್ಲ ಅಂತ. ಪ್ರತಿಯೊಬ್ಬರಿಗೂ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡ್ಬೇಕು ಅಷ್ಟೇ. ಯಾಕೆ ಅಂದ್ರೆ ಒಂದೇ ದಿನ ಎಲ್ಲರ ಅಕೌಂಟಿಗೂ ಹಾಕೋದಿಕ್ ಆಗೋದಿಲ್ಲ ಅನ್ನೋದು ಅವ್ರ ಕನ್ಸರ್ನ್. ಸೊ ಯಾಕೆ ಅಂತ ನಮಗೂ ಗೊತ್ತಿಲ್ಲ. ಯಾಕಂದ್ರೆ ಕಿಸಾನ್ ಯೋಜನೆ ಅಂತ ಕೇಂದ್ರ ಸರ್ಕಾರದಿಂದ ಬಂದಿದೆ ಅಲ್ವಾ, ಅದು 1-2 ದಿನದಲ್ಲಿ ಪೂರ್ತಿಯಾಗಿ ಎಲ್ರಿಗೂ ಹಾಕ್ಬಿಡ್ತಾರೆ. ಅದೇ ಇದು ಬರೀ ಸ್ಟೇಟ್ ಗವರ್ಮೆಂಟ್ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಬರೀ ರಾಜ್ಯದವ್ರಿಗೆ ಮಾತ್ರ ಹಾಕೋದು. ಅದೇ ಕೇಂದ್ರದವರು ಇಡೀ ಭಾರತದಲ್ಲಿ ಎಲ್ರಿಗೂ ಹಾಕ್ತಾರೆ. ಎಲ್ಲಾ ಫಾರ್ಮರ್ಸ್ಗೆ ಅಂದ್ರೆ ಪಾಣಿ ಯಾರ್ಯಾರಿಗಿದೆ ಅಲ್ವಾ ಅವ್ರು ಎಲ್ರಿಗೂ 2,000 ಕೊಡ್ತಾ ಇದ್ದಾರೆ. ಸೊ ಅವರು 1-2 ದಿನದಲ್ಲಿ ಮುಗಿಸ್ಬಿಡ್ತಾರೆ. ಬಟ್ ಇವ್ರು ಯಾಕೆ 10 ಡೇಸ್ ಬೇಕು ಅಂತ ಇನ್ನೂ ನಮಗ್ ಗೊತ್ತಿಲ್ಲ. ಸೊ ನೀವು ಕೇಳ್ಬೋದು, ಸದ್ಯಕ್ಕೆ ಅಂದ್ರೆ ಸೀದಾ ನೇರವಾಗಿ ಬ್ಯಾಂಕಿಂದ ನಮ್ಮ ಅಕೌಂಟಿಗೆ ಬರ್ತಾ ಇದೆಯಲ್ವಾ, ಇದು ಹೀಗೆ ಇರುತ್ತಾ ಅಂತ ನಮಗೂ ಗೊತ್ತಿಲ್ಲ. ಇನ್ ಫ್ಯೂಚರ್ಗೆ ಮೇ ಬಿ ಚೇಂಜ್ ಮಾಡ್ಬೋದು. ಅಂದ್ರೆ ಇವಾಗ ಏನು ಡಿಸಿಷನ್ ತಗೊಂಡಿದ್ರು ಅಲ್ವಾ ಗವರ್ನಮೆಂಟ್ ಇಂದ ತಾಲೂಕ್ ಆಫೀಸಿಗೆ ಹಣ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಮಹಿಳೆಯರ ಅಕೌಂಟಿಗೆ ಹಾಕೋದು ಅನ್ನೋ ತರ ಡಿಸಿಷನ್ ತಗೊಂಡಿದ್ರು ಅಲ್ವಾ, ಅದು ಮೇ ಬಿ ಜಾರಿ ಆದ್ರೂ ಆಗ್ಬೋದು ಅಥವಾ ಆಗದೆ ಇದ್ರೂ ಇರ್ಬೋದು. ಅದು ಆಗದೇನೆ ಇವಾಗ ಏನ್ ನೇರವಾಗಿ ಅಂದ್ರೆ ಮಧ್ಯವರ್ತಿಗಳಿಲ್ದೇನೆ ಸೀದಾ ಸರ್ಕಾರದಿಂದ ನೇರವಾಗಿ ಮಹಿಳೆಯರ ಅಕೌಂಟಿಗೆ ಬರ್ತಾ ಇದೆಯಲ್ವಾ, ಅದೇ ಪರವಾಗಿಲ್ಲ, ಅದೇ ಬೆಟರ್. ಯಾಕೆ ಅಂತಂದ್ರೆ ತಾಲೂಕ್ ಪಂಚಾಯತಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ನಮ್ಗೆ ನಮ್ಮ ಮಹಿಳೆಯರಿಗೆ ಹಣ ತಗೊಳ್ಬೇಕು ಅಂತ ಅನ್ನೋದಾದ್ರೆ ಅದು ಪೂರ್ತಿಯಾಗಿ ಹಣ ಯಾವ ಮಹಿಳೆಗೂ ಸಿಗೋದಿಲ್ಲ. ಯಾಕಂದ್ರೆ ಚಿಕ್ಕ ಪುಟ್ಟ ಕೆಲ್ಸಕ್ಕೆ ನಾವು ಎಷ್ಟೊಂದು ಲಂಚ ಕೊಡ್ತೀವಿ. ಸೊ ಹಂಗಾಗಿ ಪ್ರತಿ ತಿಂಗಳು ನಾವು ಹೋಗಿ ಏನಾದ್ರು ತಾಲೂಕ್ ಪಂಚಾಯತಿನಲ್ಲಿ ನಿಂತ್ಕೋಬೇಕು, ದುಡ್ಡು ತಗೋಬೇಕು ಅಂತ ಏನಾದ್ರು ಆದ್ರೆ ಅದು ಯಾರಿಗೂ ಪೂರ್ತಿಯಾಗಿ ಹಣ ಸಿಗೋದಿಲ್ಲ. ಸೊ ಸದ್ಯಕ್ಕಂತೂ ನಿಮ್ಗೆಲ್ಲ ಗುಡ್ ನ್ಯೂಸ್, ಯಾಕೆಂದ್ರೆ ನೇರವಾಗಿ ಸರ್ಕಾರದಿಂದ ನಿಮ್ಮ ಅಕೌಂಟಿಗೆ ಬರ್ತಾ ಇದೆ. ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.